ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾನೇ ಸುಲಭ ಮತ್ತು ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ನಾನು ಇವತ್ತು ಬ್ರೆಡ್ ಎಗ್ ರೋಲ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈಗ ನಾವು ಬ್ರೆಡ್ ಎಗ್ ರೋಲ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಬ್ರೆಡ್ನ ತೊಗೊಂಡಿದ್ದೀನಿ. ಸೈಡೆಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಸೈಡೆಲ್ಲ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕು ಬ್ರೆಡ್ ಆ ಸೈಜಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಡ್ಜಸ್ನ ನೀಟಾಗಿ ಚಾಕುಯಿಂದ ತೆಕ್ಕೋಬೇಕು. ಈಗ ನಾನು ಒಂದು ಬ್ರೆಡ್ ಪೀಸಲ್ಲಿ ಒಂದು 4 ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು 4 ಆದರೂ ಮಾಡ್ಕೋಬೋದು, ಇಲ್ಲ 3 ಆದ್ರೂ ಮಾಡ್ಕೋಬೋದು. ನೋಡಿ, ನಾನು ಈ ಸೈಜ್ಗೆ ಒಂದು ಬ್ರೆಡ್ ಪೀಸಲ್ಲಿ 4 ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಬ್ರೆಡ್ ಪೀಸ್ಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಎಗ್ ರೋಲ್ನ ಮಾಡ್ತೀರಾ ಅಷ್ಟು ಬ್ರೆಡ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾಪ್ಸಿಕಮು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಮತ್ತು ನಾನಿಲ್ಲಿ ಒಂದು 3 ಮೊಟ್ಟೆನ ಒಡೆದು ಒಟ್ಟಿಗೆ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಮತ್ತು ಚೀಸ್ನ ತೊಗೊಂಡಿದ್ದೀನಿ. ಮೊಟ್ಟೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಚಿಲ್ಲಿ ಪೌಡ್ರು ಮತ್ತು ಉಪ್ಪು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ದೋಸೆ ತವನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತುಪ್ಪನ ಸವರ್ಕೊತಾ ಇದ್ದೀನಿ ನೀಟಾಗಿ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಯಾವುದಾದ್ರೂ ಹಚ್ಕೋಬೋದು. ತವ ಸ್ವಲ್ಪ ಬಿಸಿ ಆದಮೇಲೆ ಈ ಥರ ತುಪ್ಪನ ಹಚ್ಚಿ ನಾನು ಒಂದೊಂದೇ ಬ್ರೆಡ್ ಪೀಸ್ನ ಇಡ್ತಾ ಇದ್ದೀನಿ. ಪಕ್ಕನೇ ನೀಟಾಗಿ ಒಂದೊಂದೇ ಬ್ರೆಡ್ ಪೀಸ್ಗಳನ್ನ ಇಟ್ಕೊಳ್ಳಿ. ಅಂದರೆ ನಿಮ್ಮ ತವಾಗೆ 3, 4, 5 ಎಷ್ಟು ಆಗುತ್ತೆ ಅಷ್ಟು ಇಟ್ಕೊಳ್ಳಿ. ನಾನಿಲ್ಲಿ 5 ಬ್ರೆಡ್ ಪೀಸ್ನ ಕಟ್ ಮಾಡ್ಕೊಂಡಿರೋ ಅಂಥ 5 ಪೀಸ್ಗಳನ್ನ ಇಡ್ತಾ ಇದ್ದೀನಿ. ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಮೊಟ್ಟೆ ಮತ್ತು ಉಪ್ಪು ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ನಾನಿಲ್ಲಿ ಬ್ರೆಡ್ ಮೇಲೆ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕೊಳ್ಳಿ. ನೀವು ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಮೊಟ್ಟೆ ತೆಳ್ಳಗಿರುತ್ತಲ್ವ, ಅಂದರೆ ತವಾ ಫುಲ್ಲು ಹರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಮೊಟ್ಟೆ ಮೇಲೆ ಮತ್ತು ಗ್ಯಾಪ್ ಇರೋ ಹತ್ರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಸುತ್ತ ಫುಲ್ಲು ಮೊಟ್ಟೆ ಮೇಲೆ ಮತ್ತು ಆ ಗ್ಯಾಪಲ್ಲಿ ಫುಲ್ಲು ಹಾಕೋಬೇಕು. ಈಗ ನಾನು ಮೇಲೆ ಇಲ್ಲಿ ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ. ನೀವು ಸ್ವೀಟ್ ಕಾರ್ನ್ ಕೂಡ ಹಾಕೋಬೋದು. ಸ್ವೀಟ್ ಕಾರ್ನ್ ಇರಲಿಲ್ಲ, ಹಾಗಾಗಿ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕೊಂಡಾದ್ಮೇಲೆ ಚೀಸಲ್ಲೂ ಕೂಡ 2 ಥರ ಬರುತ್ತೆ. ನಿಮಗೆ ಗಟ್ಟಿ ಇರೋ ಚೀಸ್ ಆದರೆ ನೀಟಾಗಿ ತುರಿದ್ಬಿಟ್ಟು ಹಾಕೋಬೋದು. ಇಲ್ಲಿ ಸ್ಲೈಸಸ್ ಚೀಸ್ ಇದೆ, ನಾನು ಹಾಗಾಗಿ ಸ್ವಲ್ಪನೇ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನೀವು ಮಾಮೂಲಿ ಗಟ್ಟಿ ಇರೋ ಚೀಸ್ ಆದರೆ ತುರಿದ್ಬಿಟ್ಟು ಆ ತುರಿನ ಮೇಲೆ ಉದುರಿಸ್ಕೋಬೇಕಾಗುತ್ತೆ. ಈ ಥರ ಚೀಸನ್ನೆಲ್ಲ ಮೇಲೆ ಇಟ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಉರಿನ ಕಮ್ಮಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲಾಂದರೆ ಸೀದ್ ಬಿಡುತ್ತೆ ಕೆಳಗಡೆ. ಎಲ್ಲ ಹಾಕಾದ್ಮೇಲೆ ಕೆಳಗಡೆ ಕೂಡ ಬ್ರೆಡ್ ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ನೀವು ರೋಲ್ನ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆ ಭಾಗ ಎಲ್ಲ ನೀಟಾಗಿ ಬ್ರೆಡ್ ಮತ್ತು ಮೊಟ್ಟೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೀವು ಎರಡೂ ಸೈಡು ಕೂಡ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಎರಡೂ ಸೈಡು ತಿರುಗಿಸಿ ಬೇಯಿಸ್ಕೋಬೇಕು. ಯಾಕಂದರೆ ಮೇಲಿನ ಭಾಗನೂ ಕೂಡ ಬೇಯಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಬ್ರೆಡ್ ಎಗ್ ರೋಲ್ನ ಮಾಡ್ಕೋಬೋದು. ಮಕ್ಕಳಿಗೆ ಸುಮ್ಮನೆ ಮೊಟ್ಟೆ ಎಲ್ಲ ತಿನ್ನಿ ಅಂದರೆ ತಿನ್ನಲ್ಲ. ಈ ಥರ ಏನೋ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಕೂಡ ಮಾಡ್ಕೋಬೋದು. ಮನೇಲಿದ್ದಾಗ ರಜಾ ಇದ್ದಾಗ ಬೆಳಗ್ಗೆ ಟಿಫನಿಗೂ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.